ಸಾಧ್ಯವಾಗಬಹುದು ಅಂತ ಹೇಳಿ, ಆದ್ರೆ ಮೇಲ್ನೋಟಕ್ಕೆ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಏನ್ ಹೇಳ್ತೀರಿ? ಮೇಡಮ್ ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಈಗ ನಾವು ಹೇಳೋದೇನಂದ್ರೆ, ಇಷ್ಟು ದಿನ ಇನ್ನೂ ಎಷ್ಟು ಚಾನ್ಸ್ ಕೊಡಬೇಕು? ನಾವು 45 ಇಯರ್ಸ್ ನಮ್ಗೆ, ನಾವು 1988 ನಮ್ಗೆ ಅರ್ಥ ಆಗಿರಂಗೆ ನೋಡ್ತಾ ಇರಂಗೆ ಈ ಇನ್ಸಿಡೆಂಟ್ಗಳು ಪ್ರತಿ ವರ್ಷ ಸೆಪ್ಟೆಂಬರ್ ನವೆಂಬರ್ಲೇ ನಡೀತಾನೆ ಇದೆ. ಇದಕ್ಕೆ ಇನ್ನೆಷ್ಟು ಪ್ರೂಫ್ ಕೊಡಬೇಕೋ ಇಲ್ಲ ನಮ್ಗೆ ಇನ್ನೇನು ಕಾಯ್ತಾ ಇದೀವಿ ನಮ್ಮ ಭಾರತೀಯರು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಇದಕ್ಕೆ ಆಕ್ಷನ್ ಇಮಿಡಿಯೇಟ್ ಆಗಿ ತಗೊಳ್ಳೇಬೇಕು, ಅದು ಸ್ಟಾಪ್ ಮಾಡ್ಲೇಬೇಕು ಪರ್ಮನೆಂಟ್ ಆಗಿ. ಹೆಂಗೆ ಸರ್ ನಿಮ್ಮ ಪ್ರಕಾರ? ಗ್ಲೋಬಲಿ ಡಿಸಿಷನ್ ತಗೊಂಡು ಏನ್ ಟೆರರಿಸ್ಟ್ ಅಂತ ಡಿಕ್ಲೇರ್ ಆಗ್ತಾ ಇದೆ, ಎಲ್ಲಾ ಕಂಟ್ರೀಸ್ ಡಿಕ್ಲೇರ್ ಮಾಡ್ತಾನೆ ಇದಾರೆ. ದೇ ಆರ್ ಫೇಸಿಂಗ್ ಸೇಮ್ ಥಿಂಗ್, ಟೆರರಿಸ್ಟ್ ಆಕ್ಟಿವಿಟಿ ಹಬ್ ಅಂತ. ಸೊ ಪಾಕಿಸ್ತಾನವನ್ನ ಕಂಪ್ಲೀಟ್ ಕ್ಲೀನ್ ಮಾಡ್ಬೇಕು, ತೊಳಿಲೇಬೇಕು. ಇಲ್ಲ ಯಾರು ಬರ್ತಾರೆ? ಯಾರು ಬರಲ್ಲ, ಯಾರು ಬರೋದಿಲ್ಲ. ಅನುಭವಿಸ್ತಾ ಇರೋದು ನಾವೇ. ಪ್ರತಿ ವರ್ಷ 2 ಇನ್ಸಿಡೆಂಟ್ 3 ಇನ್ಸಿಡೆಂಟ್ ಇದೇ ನಡೀತಾನೆ ಇದೆ. ಒಂದು ಅದಕ್ಕೆ ಪಾಕಿಸ್ತಾನ ಮ್ಯಾಪ್ನೇ ಕ್ಲಿಯರ್ ಮಾಡ್ಬೇಕು. ಒಂದು ಇನ್ನೊಂದು ಕಮ್ಯುನಲ್ ಅಂತ ಹೋಗ್ತಾ ಇರೋದಲ್ಲ ಇದು. ಇದನ್ನ ನಾವು ಕಮ್ಯುನಲ್ ಅಂತ ನಮ್ಮ ದೇಶದೊಳಗೆ ತಗೋಬಾರ್ದು. ಒಂದು ಎರಡನೇದು. ಮೂರನೇದು, ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಕತೆ ಹೇಳೋರ್ಗೆ, ಕತೆ ಕಟ್ಟಿ ಬೇರೆ ಕಡೆಗೆ ರಾಜಕೀಯವಾಗಿ ಮಾಡ್ಕೊಳ್ಳೋರ್ ಬದಲು ಡಿಫೆನ್ಸ್ಗೆ ಆಲ್ 3 ಫೋರ್ಸಸ್ಗೆ ಕ್ಲೀನ್ ಹ್ಯಾಂಡ್ಸ್ ಕೊಟ್ಟು ಕಂಪ್ಲೀಟ್ ಫಸ್ಟ್ ನಮ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪಾಯಿಂಟ್ ಅಲ್ಲಿ ಅವ್ರಿಗೆ ನೂಕ್ ಅಂಡ್ ಕಾರ್ನರ್ಲಿ ಡೌಟ್ ಇದೆ, ಲೆಟ್ ದೆಮ್ ಕ್ಲೀನ್ ಇಟ್ ಅಟ್ ಎ ಟೈಮ್. ಆಮೇಲೆ ಅವ್ರಿಗೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಪ್ಲಾಟ್ಫಾರ್ಮ್ 0 ಮಾಡಿ ಕೊಡಿ. ದೆನ್ ವಿ ವಿಲ್ ಸಿ ಹೌ ಸ್ಟ್ರಾಂಗ್ ಅವರ್ ಡಿಫೆನ್ಸ್ ಇಸ್. Nobody should question defense, lack of security, unnecessary. ಇದೆಲ್ಲ ಕತೆ ಕಟ್ಟುಗಳು, ರಾಜಕೀಯಗಳು. ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಯಾವ ಗೌರ್ಮೆಂಟ್ ಇದೆ ಆ ಗೌರ್ಮೆಂಟ್ ಯಾರು ಅಪೋಸಿಷನ್ ಕೂತಿಯಾರ ಇಲ್ಲ ಹಿಂಗ್ ಕೂತಿಯಾರ ಅನ್ನೋದನ್ನ ಬ್ಲೇಮ್ ಮಾಡಬಾರ್ದು. ನಾವು ನಮ್ಗೆ ಏನೂ ರೈಟ್ಸ್ ಇಲ್ಲ ಡಿಫೆನ್ಸ್ ಅವ್ರಿಗೆ ಸೆಕ್ಯೂರಿಟಿ ಲ್ಯಾಬ್ಸ್ ಮಾಡಿದೀರಾ ಅಂತ. ಯಾಕೆ ಕಾಯ್ತಾನೆ ಇಲ್ವಾ? ಎಲ್ಲುವೆ ಎಲ್ಲಾ ಕಡೆನೂ ಕಾಯ್ತಾ ಇದಾರೆ. ಈಗ ಈ ನಮ್ ಭಾರತದಲ್ಲಿ ಈ ತರ ಸ್ಲೀಪರ್ ಸೆಲ್ಸ್ಗಳು ಸ್ಪ್ರೆಡ್ ಆಗಿ ಈ ತರ ಆಕ್ಟಿವೇಟ್ ಇರ್ಬೇಕಾದ್ರೆ ಅದನ್ನ ರಾಜಕೀಯವಾಗಿ ತಗೊಳ್ಳೋದ್ ಬದಲು ಡಿಫೆನ್ಸ್ ಫೋರ್ಸಸ್ಗೆ ರೈಟ್ಸ್ ಕೊಟ್ಟು ಲೆಟ್ ದೆಮ್ ಕ್ಲೀನ್ ಒನ್ಸ್, ಮೇಕ್ ಇಟ್ ಅ 0 ಪ್ಲಾಟ್ಫಾರ್ಮ್. ದೆನ್ ಎನಿಥಿಂಗ್ ಹ್ಯಾಪನ್ಸ್ ಫರ್ದರ್ ಆನ್ವರ್ಡ್, then we have to question the defense forces. Nobody has right to question any security lapses. This is what, madam, all 3 points should be taken and immediately action to be taken. No need to wait. ಯಾರನ್ನು ಕಾಯ ಅವಶ್ಯಕತೆ ಇಲ್ಲ ಇಲ್ಲಿ. ನಾಳೆ ಇವತ್ತು ಅಲ್ಲಾಗಿದೆ, ನಾಳೆ ಇಲ್ಲ ಆಗ್ಬೋದು, ನಾಳೆ ಇನ್ನೊಂದ್ ಕಡೆ ಆಗ್ಬೋದು. ನಮ್ಮ ಹತ್ರ ಬರೋ ತನಕ ನೋಡೋಣ ಅಂತ ನಾವುಗಳು ಕೂತಿರಬಾರ್ದು. ಎಲ್ಲ ಭಾರತೀಯರು ಇದಕ್ಕೆ ಒಟ್ಟಿಗೆ ಒಗ್ಗೂಡಿ ಒಂದು ಡಿಸಿಷನ್ ಕೊಟ್ಟು ಏನ್ ಸೆಂಟ್ರಲ್ ಗವರ್ಮೆಂಟ್ ಡಿಸಿಷನ್ಸ್ ತಗೊಳ್ತಾರೆ ಅದಕ್ಕೆ ಸಮನ್ವಯವಾಗಿ ನಾವು ಜೊತೆಗಿದ್ದು ಇದನ್ನ ಮುಗಿಸ್ಬೇಕು. ಇನ್ನೊಂದ್ ಕಡೆ ಈಗ ನೋಡೋಣ, ಟೆಸ್ಟ್ ಮಾಡೋಣ, ಫಾರೆನ್ಸಿಕ್ಸ್ ಲ್ಯಾಬ್ ಏನ್ ಹೇಳುತ್ತೆ, ಇದೆಲ್ಲ ಬೇಡ, ಏನು ನೆಸಿಟಿ ಇಲ್ಲ. ಕಾಮನ್ ಮ್ಯಾನ್ಗೆ ಸೆಕ್ಯೂರಿಟಿ ಬೇಕು ಅಂತಲೇ ಬಿಟ್ಬಿಡ್ಬೇಕು ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾರೆ ಅಂತ. ವಿ ಹ್ಯಾವ್ ಟು ಸಪೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಟು ಟೇಕ್ ಎ ಸ್ಟ್ರಿಂಜೆಂಟ್ ಆಕ್ಷನ್ ಅಂಡ್ ಕ್ಲೋಸ್ ದ ಇಶ್ಯೂಸ್. ಸೊ ದೇಶದ ಭದ್ರತೆ ವಿಚಾರ ಬಂದಾಗ ಪಕ್ಷದ ಚೌಕಟ್ಟನ್ನ ಮರೆತು ಎಲ್ಲರೂ ಒಟ್ಟಾಗಿ, ಅಂದ್ರೆ ನಿಮ್ಮ ಐಡಿಯಾಲಜಿಕಲ್ ಡಿಫರೆನ್ಸ್, ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಇರುವ ಒಪಿನಿಯನ್ ಅನ್ನ ಮರೆತು ದೇಶವಾಗಿ ಒಗ್ಗಟ್ಟಾಗಿ ಅಂತ ಹೇಳಿ, ಆದ್ರೆ ಮೇಲ್ನೋಟಕ್ಕೆ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಏನ್ ಹೇಳ್ತೀರಿ? ಮೇಡಮ್ ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಈಗ ನಾವು ಹೇಳೋದೇನಂದ್ರೆ, ಇಷ್ಟು ದಿನ ಇನ್ನೂ ಎಷ್ಟು ಚಾನ್ಸ್ ಕೊಡಬೇಕು? ನಾವು 45 ಇಯರ್ಸ್ ನಮ್ಗೆ, ನಾವು 1988 ನಮ್ಗೆ ಅರ್ಥ ಆಗಿರಂಗೆ ನೋಡ್ತಾ ಇರಂಗೆ ಈ ಇನ್ಸಿಡೆಂಟ್ಗಳು ಪ್ರತಿ ವರ್ಷ ಸೆಪ್ಟೆಂಬರ್ ನವೆಂಬರ್ಲೇ ನಡೀತಾನೆ ಇದೆ. ಇದಕ್ಕೆ ಇನ್ನೆಷ್ಟು ಪ್ರೂಫ್ ಕೊಡಬೇಕೋ ಇಲ್ಲ ನಮ್ಗೆ ಇನ್ನೇನು ಕಾಯ್ತಾ ಇದೀವಿ ನಮ್ಮ ಭಾರತೀಯರು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಇದಕ್ಕೆ ಆಕ್ಷನ್ ಇಮಿಡಿಯೇಟ್ ಆಗಿ ತಗೊಳ್ಳೇಬೇಕು, ಅದು ಸ್ಟಾಪ್ ಮಾಡ್ಲೇಬೇಕು ಪರ್ಮನೆಂಟ್ ಆಗಿ. ಹೆಂಗೆ ಸರ್ ನಿಮ್ಮ ಪ್ರಕಾರ? ಗ್ಲೋಬಲಿ ಡಿಸಿಷನ್ ತಗೊಂಡು ಏನ್ ಟೆರರಿಸ್ಟ್ ಅಂತ ಡಿಕ್ಲೇರ್ ಆಗ್ತಾ ಇದೆ, ಎಲ್ಲಾ ಕಂಟ್ರೀಸ್ ಡಿಕ್ಲೇರ್ ಮಾಡ್ತಾನೆ ಇದಾರೆ. ದೇ ಆರ್ ಫೇಸಿಂಗ್ ಸೇಮ್ ಥಿಂಗ್, ಟೆರರಿಸ್ಟ್ ಆಕ್ಟಿವಿಟಿ ಹಬ್ ಅಂತ. ಸೊ ಪಾಕಿಸ್ತಾನವನ್ನ ಕಂಪ್ಲೀಟ್ ಕ್ಲೀನ್ ಮಾಡ್ಬೇಕು, ತೊಳಿಲೇಬೇಕು. ಇಲ್ಲ ಯಾರು ಬರ್ತಾರೆ? ಯಾರು ಬರಲ್ಲ, ಯಾರು ಬರೋದಿಲ್ಲ. ಅನುಭವಿಸ್ತಾ ಇರೋದು ನಾವೇ. ಪ್ರತಿ ವರ್ಷ 2 ಇನ್ಸಿಡೆಂಟ್ 3 ಇನ್ಸಿಡೆಂಟ್ ಇದೇ ನಡೀತಾನೆ ಇದೆ. ಒಂದು ಅದಕ್ಕೆ ಪಾಕಿಸ್ತಾನ ಮ್ಯಾಪ್ನೇ ಕ್ಲಿಯರ್ ಮಾಡ್ಬೇಕು. ಒಂದು ಇನ್ನೊಂದು ಕಮ್ಯುನಲ್ ಅಂತ ಹೋಗ್ತಾ ಇರೋದಲ್ಲ ಇದು. ಇದನ್ನ ನಾವು ಕಮ್ಯುನಲ್ ಅಂತ ನಮ್ಮ ದೇಶದೊಳಗೆ ತಗೋಬಾರ್ದು. ಒಂದು ಎರಡನೇದು. ಮೂರನೇದು, ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಕತೆ ಹೇಳೋರ್ಗೆ, ಕತೆ ಕಟ್ಟಿ ಬೇರೆ ಕಡೆಗೆ ರಾಜಕೀಯವಾಗಿ ಮಾಡ್ಕೊಳ್ಳೋರ್ ಬದಲು ಡಿಫೆನ್ಸ್ಗೆ ಆಲ್ 3 ಫೋರ್ಸಸ್ಗೆ ಕ್ಲೀನ್ ಹ್ಯಾಂಡ್ಸ್ ಕೊಟ್ಟು ಕಂಪ್ಲೀಟ್ ಫಸ್ಟ್ ನಮ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪಾಯಿಂಟ್ ಅಲ್ಲಿ ಅವ್ರಿಗೆ ನೂಕ್ ಅಂಡ್ ಕಾರ್ನರ್ಲಿ ಡೌಟ್ ಇದೆ, ಲೆಟ್ ದೆಮ್ ಕ್ಲೀನ್ ಇಟ್ ಅಟ್ ಎ ಟೈಮ್. ಆಮೇಲೆ ಅವ್ರಿಗೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಪ್ಲಾಟ್ಫಾರ್ಮ್ 0 ಮಾಡಿ ಕೊಡಿ. ದೆನ್ ವಿ ವಿಲ್ ಸಿ ಹೌ ಸ್ಟ್ರಾಂಗ್ ಅವರ್ ಡಿಫೆನ್ಸ್ ಇಸ್. Nobody should question defense, lack of security, unnecessary. ಇದೆಲ್ಲ ಕತೆ ಕಟ್ಟುಗಳು, ರಾಜಕೀಯಗಳು. ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಯಾವ ಗೌರ್ಮೆಂಟ್ ಇದೆ ಆ ಗೌರ್ಮೆಂಟ್ ಯಾರು ಅಪೋಸಿಷನ್ ಕೂತಿಯಾರ ಇಲ್ಲ ಹಿಂಗ್ ಕೂತಿಯಾರ ಅನ್ನೋದನ್ನ ಬ್ಲೇಮ್ ಮಾಡಬಾರ್ದು.
ನಾವು ನಮ್ಗೆ ಏನೂ ರೈಟ್ಸ್ ಇಲ್ಲ ಡಿಫೆನ್ಸ್ ಅವ್ರಿಗೆ ಸೆಕ್ಯೂರಿಟಿ ಲ್ಯಾಬ್ಸ್ ಮಾಡಿದೀರಾ ಅಂತ. ಯಾಕೆ ಕಾಯ್ತಾನೆ ಇಲ್ವಾ ಎಲ್ಲುವೆ? ಎಲ್ಲಾ ಕಡೆನೂ ಕಾಯ್ತಾ ಇದಾರೆ. ಈಗ ಈ ನಮ್ ಭಾರತದಲ್ಲಿ ಈ ತರ ಸ್ಲೀಪರ್ ಸೆಲ್ಸ್ಗಳು ಸ್ಪ್ರೆಡ್ ಆಗಿ ಈ ತರ ಆಕ್ಟಿವೇಟ್ ಇರ್ಬೇಕಾದ್ರೆ ಅದನ್ನ ರಾಜಕೀಯವಾಗಿ ತಗೊಳ್ಳೋದ್ ಬದಲು ಡಿಫೆನ್ಸ್ ಫೋರ್ಸಸ್ಗೆ ರೈಟ್ಸ್ ಕೊಟ್ಟು ಲೆಟ್ ದೆಮ್ ಕ್ಲೀನ್ ಒನ್ಸ್, ಮೇಕ್ ಇಟ್ ಅ ಝೀರೋ ಪ್ಲಾಟ್ಫಾರ್ಮ್. ದೆನ್ ಎನಿಥಿಂಗ್ ಹ್ಯಾಪನ್ಸ್ ಫರ್ದರ್ ಆನ್ವರ್ಡ್, then we have to question the defense forces. Nobody has right to question any security lapses. This is what, madam, all 3 points should be taken and immediately action to be taken. No need to wait. ಯಾರನ್ನು ಕಾಯ ಅವಶ್ಯಕತೆ ಇಲ್ಲ ಇಲ್ಲಿ. ನಾಳೆ ಇವತ್ತು ಅಲ್ಲಾಗಿದೆ, ನಾಳೆ ಇಲ್ಲ ಆಗ್ಬೋದು, ನಾಳೆ ಇನ್ನೊಂದ್ ಕಡೆ ಆಗ್ಬೋದು. ನಮ್ಮ ಹತ್ರ ಬರೋ ತನಕ ನೋಡೋಣ ಅಂತ ನಾವುಗಳು ಕೂತಿರಬಾರ್ದು. ಎಲ್ಲ ಭಾರತೀಯರು ಇದಕ್ಕೆ ಒಟ್ಟಿಗೆ ಒಗ್ಗೂಡಿ ಒಂದು ಡಿಸಿಷನ್ ಕೊಟ್ಟು ಏನ್ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ಸ್ ತಗೊಳ್ತಾರೆ ಅದಕ್ಕೆ ಸಮನ್ವಯವಾಗಿ ನಾವು ಜೊತೆಗಿದ್ದು ಇದನ್ನ ಮುಗಿಸ್ಬೇಕು. ಇನ್ನೊಂದ್ ಕಡೆ ಈಗ ನೋಡೋಣ, ಟೆಸ್ಟ್ ಮಾಡೋಣ, ಫಾರೆನ್ಸಿಕ್ಸ್ ಲ್ಯಾಬ್ ಏನ್ ಹೇಳುತ್ತೆ, ಇದೆಲ್ಲ ಬೇಡ, ಏನು ನೆಸಿಟಿ ಇಲ್ಲ. ಕಾಮನ್ ಮ್ಯಾನ್ಗೆ ಸೆಕ್ಯೂರಿಟಿ ಬೇಕು ಅಂತಲೇ ಬಿಟ್ಬಿಡ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾರೆ ಅಂತ. ವಿ ಹ್ಯಾವ್ ಟು ಸಪೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಟು ಟೇಕ್ ಎ ಸ್ಟ್ರಿಂಜೆಂಟ್ ಆಕ್ಷನ್ ಅಂಡ್ ಕ್ಲೋಸ್ ದ ಇಶ್ಯೂಸ್. ಸೊ ದೇಶದ ಭದ್ರತೆ ವಿಚಾರ ಬಂದಾಗ ಪಕ್ಷದ ಚೌಕಟ್ಟನ್ನ ಮರೆತು ಎಲ್ಲರೂ ಒಟ್ಟಾಗಿ, ಅಂದ್ರೆ ನಿಮ್ಮ ಐಡಿಯಾಲಜಿಕಲ್ ಡಿಫರೆನ್ಸ್, ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಇರುವ ಒಪಿನಿಯನ್ ಅನ್ನ ಮರೆತು ದೇಶವಾಗಿ ಒಗ್ಗಟ್ಟಾಗಿ ಅಂತ ಹೇಳಿ ಆದ್ರೆ ಮೇಲ್ನೋಟಕ್ಕೆ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಏನ್ ಹೇಳ್ತೀರಿ? ಮೇಡಮ್ ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಈಗ ನಾವು ಹೇಳೋದೇನಂದ್ರೆ ಇಷ್ಟು ದಿನ ಇನ್ನೂ ಎಷ್ಟು ಚಾನ್ಸ್ ಕೊಡಬೇಕು. ನಾವು 45 ಇಯರ್ಸ್ ನಮ್ಗೆ, ನಾವು 1988 ಇಂದ ನಮ್ಗೆ ಅರ್ಥ ಆಗಿರಂಗೆ ನೋಡ್ತಾ ಇರಂಗೆ ಈ ಇನ್ಸಿಡೆಂಟ್ಗಳು ಪ್ರತಿ ವರ್ಷ ಸೆಪ್ಟೆಂಬರ್ ನವೆಂಬರ್ಲೇ ನಡೀತಾನೆ ಇದೆ. ಇದಕ್ಕೆ ಇನ್ನೆಷ್ಟು ಪ್ರೂಫ್ ಕೊಡಬೇಕೋ ಇಲ್ಲ ನಮ್ಗೆ ಇನ್ನೇನು ಕಾಯ್ತಾ ಇದೀವಿ ನಮ್ಮ ಭಾರತೀಯರು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಇದಕ್ಕೆ ಆಕ್ಷನ್ ಇಮಿಡಿಯೇಟ್ ಆಗಿ ತಗೊಳ್ಳೇಬೇಕು, ಸ್ಟಾಪ್ ಮಾಡ್ಲೇಬೇಕು ಪರ್ಮನೆಂಟ್ ಆಗಿ. ಹೆಂಗೆ ಸ್ಟಾಪ್ ಮಾಡೋದು ಅಂದ್ರೆ ಹೆಂಗೆ ಸರ್ ನಿಮ್ಮ ಪ್ರಕಾರ? ಗ್ಲೋಬಲಿ ಡಿಸಿಷನ್ ತಗೊಂಡು ಏನ್ ಟೆರರಿಸ್ಟ್ ಅಂತ ಡಿಕ್ಲೇರ್ ಆಗ್ತಾ ಇದೆ ಎಲ್ಲಾ ಕಂಟ್ರೀಸ್ ಡಿಕ್ಲೇರ್ ಮಾಡ್ತಾನೆ ಇದಾರೆ. ದೇ ಆರ್ ಫೇಸಿಂಗ್ ಸೇಮ್ ಥಿಂಗ್, ಟೆರರಿಸ್ಟ್ ಆಕ್ಟಿವಿಟಿ ಹಬ್ ಅಂತ. ಸೊ ಪಾಕಿಸ್ತಾನವನ್ನ ಕಂಪ್ಲೀಟ್ ಕ್ಲೀನ್ ಮಾಡ್ಬೇಕು, ತೊಳಿಲೇಬೇಕು. ಇಲ್ಲ ಯಾರು ಬರ್ತಾರೆ? ಯಾರು ಬರಲ್ಲ, ಯಾರು ಬರೋದಿಲ್ಲ. ಅನ್ಭವಿಸ್ತಾ ಇರೋದು ನಾವೇ. ಪ್ರತಿ ವರ್ಷ 2 ಇನ್ಸಿಡೆಂಟ್ 3 ಇನ್ಸಿಡೆಂಟ್ ಇದೇ ನಡೀತಾನೆ ಇದೆ. ಒಂದು ಅದಕ್ಕೆ ಪಾಕಿಸ್ತಾನ ಮ್ಯಾಪ್ನೇ ಕ್ಲಿಯರ್ ಮಾಡ್ಬೇಕು. ಒಂದು ಇನ್ನೊಂದು ಕಮ್ಯುನಲ್ ಅಂತ ಹೋಗ್ತಾ ಇರೋದಲ್ಲ ಇದು. ಇದನ್ನ ನಾವು ಕಮ್ಯುನಲ್ ಅಂತ ನಮ್ಮ ದೇಶದೊಳಗೆ ತಗೋಬಾರ್ದು. ಒಂದು ಎರಡನೇದು. ಮೂರನೇದು ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಕತೆ ಹೇಳೋರ್ಗೆ, ಕತೆ ಕಟ್ಟಿ ಬೇರೆ ಕಡೆಗೆ ರಾಜಕೀಯವಾಗಿ ಮಾಡ್ಕೊಳ್ಳೋರ್ ಬದಲು ಡಿಫೆನ್ಸ್ಗೆ ಆಲ್ 3 ಫೋರ್ಸಸ್ಗೆ ಕ್ಲೀನ್ ಹ್ಯಾಂಡ್ಸ್ ಕೊಟ್ಟು ಕಂಪ್ಲೀಟ್ ಫಸ್ಟ್ ನಮ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪಾಯಿಂಟ್ ಅಲ್ಲಿ ಅವ್ರಿಗೆ ನೂಕ್ ಅಂಡ್ ಕಾರ್ನರ್ಲಿ ಡೌಟ್ ಇದೆ, ಲೆಟ್ ದೆಮ್ ಕ್ಲೀನ್ ಇಟ್ ಅಟ್ ಎ ಟೈಮ್. ಆಮೇಲೆ ಅವ್ರಿಗೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಪ್ಲಾಟ್ಫಾರ್ಮ್ ಒಂದು ಝೀರೋ ಔಟ್ ಮಾಡಿ ಕೊಡಿ. ದೆನ್ ವಿ ವಿಲ್ ಸಿ ಹೌ ಸ್ಟ್ರಾಂಗ್ ಅವರ್ ಡಿಫೆನ್ಸ್ ಇಸ್. Nobody should question defense, lack of security, unnecessary. ಇದೆಲ್ಲ ಕತೆ ಕಟ್ಟುಗಳು, ರಾಜಕೀಯಗಳು. ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಯಾವ ಗೌರ್ಮೆಂಟ್ ಇದೆ ಆ ಗೌರ್ಮೆಂಟ್ ಯಾರು ಅಪೋಸಿಷನ್ ಕೂತಿಯಾರ ಇಲ್ಲ ಹಿಂಗ್ ಕೂತಿಯಾರ ಅನ್ನೋದನ್ನ ಬ್ಲೇಮ್ ಮಾಡಬಾರ್ದು. ನಾವು ನಮ್ಗೆ ಏನೂ ರೈಟ್ಸ್ ಇಲ್ಲ ಡಿಫೆನ್ಸ್ ಅವ್ರಿಗೆ ಸೆಕ್ಯೂರಿಟಿ ಲ್ಯಾಬ್ಸ್ ಮಾಡಿದೀರಾ ಅಂತ. ಯಾಕೆ ಕಾಯ್ತಾನೆ ಇಲ್ವಾ ಎಲ್ಲುವೆ? ಎಲ್ಲಾ ಕಡೆನೂ ಕಾಯ್ತಾ ಇದಾರೆ. ಈಗ ಈ ನಮ್ ಭಾರತದಲ್ಲಿ ಈ ತರ ಸ್ಲೀಪರ್ ಸೆಲ್ಸ್ಗಳು ಸ್ಪ್ರೆಡ್ ಆಗಿ ಈ ತರ ಆಕ್ಟಿವೇಟ್ ಇರ್ಬೇಕಾದ್ರೆ ಅದನ್ನ ರಾಜಕೀಯವಾಗಿ ತಗೊಳ್ಳೋದ್ ಬದಲು ಡಿಫೆನ್ಸ್ ಫೋರ್ಸಸ್ಗೆ ರೈಟ್ಸ್ ಕೊಟ್ಟು ಲೆಟ್ ದೆಮ್ ಕ್ಲೀನ್ ಒನ್ಸ್, ಮೇಕ್ ಇಟ್ ಅ ಝೀರೋ ಪ್ಲಾಟ್ಫಾರ್ಮ್. ದೆನ್ ಎನಿಥಿಂಗ್ ಹ್ಯಾಪನ್ಸ್ ಫರ್ದರ್ ಆನ್ವರ್ಡ್, then we have to question the defense forces. Nobody has right to question any security lapses. This is what, madam, all 3 points should be taken and immediately action to be taken. No need to wait. ಯಾರನ್ನು ಕಾಯ ಅವಶ್ಯಕತೆ ಇಲ್ಲ ಇಲ್ಲಿ. ನಾಳೆ ಇವತ್ತು ಅಲ್ಲಾಗಿದೆ, ನಾಳೆ ಇಲ್ಲ ಆಗ್ಬೋದು, ನಾಳೆ ಇನ್ನೊಂದ್ ಕಡೆ ಆಗ್ಬೋದು. ನಮ್ಮ ಹತ್ರ ಬರೋ ತನಕ ನೋಡೋಣ ಅಂತ ನಾವುಗಳು ಕೂತಿರಬಾರ್ದು. ಎಲ್ಲ ಭಾರತೀಯರು ಇದಕ್ಕೆ ಒಟ್ಟಿಗೆ ಒಗ್ಗೂಡಿ ಒಂದು ಡಿಸಿಷನ್ ಕೊಟ್ಟು ಏನ್ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ಸ್ ತಗೊಳ್ತಾರೆ ಅದಕ್ಕೆ ಸಮನ್ವಯವಾಗಿ ನಾವು ಜೊತೆಗಿದ್ದು ಇದನ್ನ ಮುಗಿಸ್ಬೇಕು. ಇನ್ನೊಂದ್ ಕಡೆ ಈಗ ನೋಡೋಣ, ಟೆಸ್ಟ್ ಮಾಡೋಣ, ಫಾರೆನ್ಸಿಕ್ಸ್ ಲ್ಯಾಬ್ ಏನ್ ಹೇಳುತ್ತೆ, ಇದೆಲ್ಲ ಬೇಡ, ಏನು ನೆಸಿಟಿ ಇಲ್ಲ. ಕಾಮನ್ ಮ್ಯಾನ್ಗೆ ಸೆಕ್ಯೂರಿಟಿ ಬೇಕು ಅಂತಲೇ ಬಿಟ್ಬಿಡ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾರೆ ಅಂತ. ವಿ ಹ್ಯಾವ್ ಟು ಸಪೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಟು ಟೇಕ್ ಎ ಸ್ಟ್ರಿಂಜೆಂಟ್ ಆಕ್ಷನ್ ಅಂಡ್ ಕ್ಲೋಸ್ ದ ಇಶ್ಯೂಸ್. ಸೊ ದೇಶದ ಭದ್ರತೆ ವಿಚಾರ ಬಂದಾಗ ಪಕ್ಷದ ಚೌಕಟ್ಟನ್ನ ಮರೆತು ಎಲ್ಲರೂ ಒಟ್ಟಾಗಿ, ಅಂದ್ರೆ ನಿಮ್ಮ ಐಡಿಯಾಲಜಿಕಲ್ ಡಿಫರೆನ್ಸ್, ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಇರುವ ಒಪಿನಿಯನ್ ಅನ್ನ ಮರೆತು ದೇಶ